ಹಾಯ್ ಎವ್ರಿವನ್, ವೆಲ್ಕಮ್ ಟು ಅನೂಸ್ ವರ್ಲ್ಡ್. ಕಥೆಗಳ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಮಹಾಭಾರತದ ಕಥೆಯಲ್ಲಿ ಪಾಂಡವರು ಕೌರವರೊಂದಿಗೆ ಪಗಡೆ ಆಟದಲ್ಲಿ ಸೋತ ನಂತರ 12 ವರ್ಷಗಳ ಕಾಲ ವನವಾಸ ಮತ್ತು 1 ವರ್ಷ ಅಜ್ಞಾತವಾಸವನ್ನು ಅನುಭವಿಸಬೇಕಾಗತ್ತೆ. ಈ ಸಮಯದಲ್ಲಿ ಅವರು ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ತಾರೆ, ತುಂಬ ನೋವುಗಳನ್ನ ಅನುಭವಿಸ್ತಾರೆ. ಇದು ಅವರ ರಾಜ್ಯದ ಮೇಲಿನ ಹಕ್ಕನ್ನು ಮರಳಿ ಪಡೆಯಲು ಕುರುಕ್ಷೇತ್ರ ಯುದ್ಧಕ್ಕೆ ಕಾರಣವಾಗುತ್ತೆ. ಸೋಲಿನ ಪರಿಣಾಮವಾಗಿ ಅವರು ಪಾಂಡವರು 12 ವರ್ಷ ವನವಾಸ ಮತ್ತು 1 ವರ್ಷಗಳ ಕಾಲ ಅಜ್ಞಾತವಾಸವನ್ನು ಅನುಭವಿಸಬೇಕಾಗತ್ತೆ. ಈ ಸಮಯದಲ್ಲಿ ಅವರು ಏನೆಲ್ಲ ಕಷ್ಟಪಟ್ಟರು, ಅವರ ವನವಾಸ ಹೇಗಿತ್ತು ಅಂತ ನಾವು ಈ ಕಥೆಯಲ್ಲಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿರೋವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಆಲ್ ಬಟನ್ ಮರಿದೇ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಆಗಿದ್ರೆ ತಡ ಏನಕ್ಕೆ, ಕಥೆನ ಶುರು ಮಾಡೋಣ. ಮಹಾಭಾರತದ ವನಪರ್ವದಲ್ಲಿ ಭೀಮ, ಹೆಬ್ಬಾವು ಮತ್ತು ಯುಧಿಷ್ಠಿರನ ಕಥೆಯನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಕತೆ ಪ್ರಕಾರ ಏನಾಗಿತ್ತು ಅಂದರೆ, ಹೆಬ್ಬಾವು ಭೀಮನನ್ನು ತನ್ನ ಸುರುಳಿಯಲ್ಲಿ ಹಿಡಿದಿಟ್ಟುಕೊಂಡಿರುತ್ತೆ. ಅವನ ಅಪಾರ ಶಕ್ತಿಯ ಹೊರತಾಗಿ ಭೀಮನು ತನ್ನನ್ನು ತಾನು ಬಿಡಿಸಿಕೊಳ್ಳಲು ಸಾಧ್ಯ ಆಗಲಿಲ್ಲ. ನಂತರ ಯುಧಿಷ್ಠಿರನು ಭೀಮನನ್ನು ಹುಡುಕುತ್ತಾ ಬರ್ತಾನೆ ಮತ್ತು ಬಲಿಷ್ಠ ಭೀಮನು ಹೆಬ್ಬಾವಿನ ಸುರುಳಿಯಲ್ಲಿ ಹೇಗೆ ಇದ್ದಾನೆ ಅಂತ ಗೊಂದಲ ಉಂಟಾಗತ್ತೆ. ಭೀಮನು ಆಹಾರವನ್ನು ಹುಡುಕ್ತಾ ಕಾಡಿನಲ್ಲಿ ಸಾಗುವಾಗ ಒಂದು ಗುಹೆ ಕಾಣಿಸುತ್ತೆ. ಅಲ್ಲಿ ಭೀಮ ಹೋದಾಗ ಒಂದು ದೊಡ್ಡ ಹೆಬ್ಬಾವು ಮಲಗಿರುತ್ತೆ. ಭೀಮನ ನೋಡಿದ ತಕ್ಷಣ ಅದು ಬಂದು ಸುತ್ಕೊಂಡ್ಬಿಡುತ್ತೆ ಅವನ ದೇಹಕ್ಕೆ. ಅವನು ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಆ ಹಾವಿನ ಹಿಡಿತದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ಅದೇ ಸಂದರ್ಭದಲ್ಲಿ ಯುಧಿಷ್ಠಿರ ಕೂಡ ಭೀಮನಿಗಾಗಿ ಹುಡುಕ್ತಾ ಬಂದಾಗ ಭೀಮನ ಪರಿಸ್ಥಿತಿಯನ್ನು ನೋಡಿ ಅವನಿಗೆ ಶಾಕ್ ಆಗುತ್ತೆ. ಈ ಸಮಯದಲ್ಲಿ ಹೆಬ್ಬಾವು ಯುಧಿಷ್ಠಿರನಿಗೆ ಹೇಳುತ್ತೆ, ಯಾರಾದರೂ ತನ್ನ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದರೆ ಮಾತ್ರ ಭೀಮ ತಪ್ಪಿಸಿಕೊಳ್ಳುತ್ತಾನೆ, ಇಲ್ಲ ಎಂದರೆ ನಾನು ಅವನ್ನ ಬಿಡೋದಿಲ್ಲ ಅಂತ ಹೇಳುತ್ತೆ. ಪ್ರಶ್ನೋತ್ತರ ಅವಧಿ ಪ್ರಾರಂಭವಾಗುತ್ತೆ ಮತ್ತು ಯುಧಿಷ್ಠಿರನು ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸ್ತಾನೆ. ಹೆಬ್ಬಾವಿನ ಜ್ಞಾನದಿಂದ ಆಶ್ಚರ್ಯಚಕಿತನಾದ ಯುಧಿಷ್ಠಿರನು ಸ್ವತಃ ಅದಕ್ಕೆ ಹಲವಾರು ಪ್ರಶ್ನೆಗಳನ್ನು ಕೂಡ ಕೇಳ್ತಾನೆ. ಪ್ರಶ್ನೋತ್ತರ ಅವಧಿ ಮುಗಿದ ನಂತರ ಹೆಬ್ಬಾವು ಭೀಮನನ್ನು ಬಿಡುಗಡೆ ಮಾಡಿ ಇದ್ದಕ್ಕಿದ್ದಂತೆ ಮನುಷ್ಯನಾಗಿ ರೂಪಾಂತರಗೊಳ್ಳುತ್ತೆ. ಆ ವ್ಯಕ್ತಿ ತನ್ನ ಕಥೆಯನ್ನು ಹೇಳುತ್ತಾನೆ. ಅವನ ಹೆಸರು ರಾಜ ನಹುಷ ಮತ್ತು ಪಾಂಡವರ ವಂಶದವನಾಗಿರ್ತಾನೆ. ಅವನ ಅಹಂಕಾರ ಮತ್ತು ದುರಂಕಾರದಿಂದ ಅವನು ಅಗಸ್ತ್ಯ ಋಷಿಯಿಂದ ಶಾಪಗ್ರಸ್ತನಾಗಿರ್ತಾನೆ. ಆಗ ಋಷಿಯು, ಒಬ್ಬ ಮನುಷ್ಯನು ತನ್ನ ಎಲ್ಲ ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರಿಸಿದಾಗ ಅವನು ಮಾನವ ರೂಪವನ್ನು ಮರಳಿ ಪಡೆಯುತ್ತಾನೆ ಅಂತ ಭವಿಷ್ಯವನ್ನು ನುಡಿದಿರ್ತಾನೆ. ಹೀಗೆ ಅವನು ಹಲವಾರು ಮನುಷ್ಯರನ್ನು ಹಿಡಿದು ಪ್ರಶ್ನೆಗಳನ್ನ ಕೇಳಿರ್ತಾನೆ. ಆದರೆ ಅವನ ಪ್ರಶ್ನೆಗೆ ಯಾರೂ ಸರಿಯಾಗಿ ಉತ್ತರನ ಕೊಟ್ಟಿರಲ್ಲ. ಕೊಟ್ಟಂತಹ ಉತ್ತರಗಳು ತೃಪ್ತಿದಾಯಕವಾಗಿ ಇರ್ತಿರಲಿಲ್ಲ. ಆ ನಂತರ ಅವರನ್ನು ಕೊಂದು ನುಂಗ್ತಾ ಇದ್ದ. ಯುಧಿಷ್ಠಿರನು ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ ಅವನನ್ನು ಶಾಪದಿಂದ ಮುಕ್ತಗೊಳಿಸ್ತಾನೆ. ನಂತರ ನಹುಷನು ಯುಧಿಷ್ಠಿರ ಮತ್ತು ಭೀಮನನ್ನು ಆಶೀರ್ವದಿಸುತ್ತಾನೆ. ಯುಧಿಷ್ಠಿರನು ತನ್ನ 4 ಸಹೋದರರನ್ನು ಉಳಿಸಲು ಪ್ರಶ್ನೆಗಳಿಗೆ ಉತ್ತರಿಸುವ ಅತ್ಯಂತ ಪ್ರಸಿದ್ಧ ಪ್ರಸಂಗವೆಂದರೆ ಈ ಯಕ್ಷ ಪ್ರಶ್ನೆ. ಇದಾಗಿತ್ತು ಮಹಾಭಾರತದಲ್ಲಿ ಪಾಂಡವರು ವನವಾಸದಲ್ಲಿ ಇದ್ದಂತಹ ಸಮಯದಲ್ಲಿ ಕಷ್ಟಗಳನ್ನ ಎದುರಿಸುತ್ತಾ ಮುಂದೆ ಸಾಗುವಂಥ ಕಥೆಗಳು. ಈ ಕಥೆ ನಿಮಗೆ ಇಷ್ಟ ಆದಲ್ಲಿ ಹೇಗಿತ್ತು ಅಂತ ಮರಿದೇ ಕಮೆಂಟಲ್ಲಿ ತಿಳಿಸಿ. ಮತ್ತೊಂದು ಹೊಸ ಕಥೆಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಧನ್ಯವಾದಗಳು.